Hi guys, welcome back again. Welcome back to our new vlog. ಈಗ ತಾನೇ ಎದ್ದಿ ಆಚೆ ಬಂದಿ ಶೀರ್ ನೋಡ್ಲಿ. ಇವನಿಗೆ ಎದ್ದಿರೋದು. ನಮ್ಮ ಮಮ್ಮಿ ಭತ್ತಕ್ಕೆ ಕಾಲಾಡಿಸ್ತವ್ರೆ. ಇದು ನಾವು ಬೆಳೆದಿರೋ ಭತ್ತಲ್ಲಿ ಸ್ವಲ್ಪ ಕೊಟ್ಬಿಟ್ಟು ಇಟ್ಕೊಂಡಿರೋದು ನಮಗೆ ಅಂತ, ಅನ್ನ ಮಾಡ್ಕೊಂಡು ತಿನ್ನೋಕ್ಕೆ ಅಂತ. ಅದನ್ನು ಬಿಸಿಲಿಗೆ ಒಣಗಾಕವ್ರೆ. ನಮ್ಮ ಮಮ್ಮಿ ಹಿಬ್ನಿ ಬಿದ್ದೈತೆ ಅಂತ ಕಾಲಾಡಿಸ್ತೈತೆ, ಮಾಯ್ಚರ್ ಎಲ್ಲ ಹೋಗ್ಲಿ ಅಂತ. ನೀನು ಹೋಗಿ ಆಡ್ಸ. ಗೊತ್ತೇ ಇರಲಿಲ್ಲ ನನಗೆ, ಅರ್ಥ ಆಗೋಯ್ತಾ ಈಗ ಕಾನ್ಸೆಪ್ಟು. ವೆರಿ ನೈಸ್, ಶಬಾಷ್. ಬೈಲಿ ಕಣದಲ್ಲಿ ಹುಲ್ಲು ಹಾಕಿ ಎಲ್ಲ ಹೊಡೆದು ಭತ್ತ ಎಕ್ಸ್ಟ್ರಾಗಿ ತಗೊಂಡವ್ರೆ. ಸುಮ್ಮನೆ ಯಾಕಂಗೆ ಆಡ್ತೀಯಾ? ಅರ್ಧ ಗಂಟೆ ವಾಕಿಂಗ್ ಕರ್ಕೋಗಿದ್ದೀನಿ, ಬಟ್ಟೆ ಎಲ್ಲ ಕೊಳೆ ಮಾಡ್ಕೊಂಬಿಡು. ಏನಿಲ್ಲ, ಸುಮ್ಮನೆ ನಾಟ್ಕೊಡಿಯೋದು, ಮುದ್ದು ಮಾಡ್ತಾರೆ ಅಂತ. ಈಗ ಹುಲ್ಲು ಮಾತ್ರ ಕಣದಲ್ಲಿದೆ, ಭತ್ತದ ಹುಲ್ಲು, ನೆಲ್ಲುಲ್ಲು ಅಂತ ಅಂತಾರೆ ನಮ್ಮ ಕಡೆ. ಇದನ್ನೆಲ್ಲ ಎತ್ತಿ ಒಂದು ಕಡೆ ಮೆದೆ ಹಾಕ್ಬೇಕು. ಒಣಗಿದ್ಮೇಲೆ ಬಿಸ್ಲಿಗೆ ಚೆನ್ನಾಗಿ ಒಣಗುತ್ತಲ್ಲ ಮಧ್ಯಾಹ್ನ. ಆಮೇಲೆ ಒಂದು ಸಂಜೆ ಎತ್ತಾಕ್ತಾರೆ ಎಲ್ಲ, ಒಂದೆರಡು ದಿನ ಆದಮೇಲೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿರುತ್ತೆ. ಅಲ್ಲಿ ಮೆದೆ ಮಾಡಬೇಕು. ಮೆದೆ ಮಾಡೋದಂತೂ ಬಿಗ್ಗೆಸ್ಟ್ ಟಾಸ್ಕು. ಹುಲ್ಲೆಲ್ಲ ಇದು ಮಾಡಿರೋದು ಅಲ್ಲಿದೆ ನೋಡು, ಬೇಸ್ ಅರ್ಧ ಮಾಡಿದಿರಲ್ಲ, ಅದ್ರ ಮೇಲೆ ದೊಡ್ಡದು ಮಾಡಬೇಕು. ಮರದ ತನಕ ಬರುತ್ತೆ, ಜಾರ್ತಾ ಇರುತ್ತೆ. ಅದು ನೀಟಾಗಿ ಒಂದು ಕಡೆ ಗ್ರಿಪ್ಪಾಗಿ ಹಾಕ್ತಾರೆ ಮೆದೆನ. ಕೊಟ್ಟಿಗೆಯಲ್ಲಿ ದನ ಮೇಯ್ತಾವೆ. ಓಯ್ ಲಕ್ಷ್ಮಿ ಫುಲ್ ಬ್ಯುಸಿ ಈಟಿಂಗಲ್ಲಿ. ಈಟಿಂಗ್. ನಮ್ಮ ರಾಜೇಗೌಡ್ರು ಇವಾಗ ಬಂದರು, ಹಾಲು ಹಾಕ್ಬಿಟ್ಟು. ನಾವಿವತ್ತು ಜಾತ್ರೆಗೆ ಹೋಗ್ಬೇಕು. ತೇರಿದೆ ಇವತ್ತು, ತೇರು ಇಳಿಯೋಕ್ಕೆ. ಇವತ್ತು ಹೇಳಿಲ್ವಾ? ಇವಳು ಮೈಸೂರಿಂದ ಸ್ಕೆಚ್ ಹಾಕೋ ಬಂದವಳೆ ಗೈಸ್. ಜಾಸ್ತಿ ಹಾಲು ಕುಡಿಬೇಕು, ಹಾಲು ಇಸ್ಕೊಂಡು ಅಂತ. ಒಂದು ಲೋಟ ರಾ ಹಾಲು ಕಾಯಿಸಿರೋದು ಅಂದರೆ ಇಲ್ಲಿದು ಹಸು ಕರ್ದಿರೋ ಹಾಲು ಕುಡಿಬೇಕು ಅಂತ. ನಂದಿನಿದೆಲ್ಲ ಇದಾಗಿರುತ್ತೆ, ರೌಂಡ್ ಆಗಿರುತ್ತಲ್ಲ. ಹೆಂಗಿತ್ತು ಟ್ರ್ಯಾಕ್ಟರ್ ಓಡಿಸ್ತೀನಿ ಸತಿ? ನಾಳೆಗೆ 1 ಲೀಟ್ರ್ ಹಾಲು ಬೇಕು ಅಂತ ಈಗಲೇ ಡಿಮ್ಯಾಂಡ್ ಅಪ್ಲಿಕೇಶನ್ ಹಾಕ್ತಾಳೆ. ಇನ್ನೇನು ಹೇಳಿ, 50 ರೂಪಾಯಿ ಅಂತ ಕೊಟ್ಬಿಡಮ್ಮ 1 ಲೀಟ್ರಿಗೆ. ನಮ್ಮ ಅಪ್ಪಂಗೆ ಲಾಸ್ ಮಾಡಿಸ್ಬಿಡ. ಬಾರೇ ನಮ್ ತೇರಿಗೆ ಹೋಗೋಣ ಬಲಾರಿ. ಸೊ ರೆಡಿಯಾಗಿ ಇವಾಗ ಜಾತ್ರೆಗೆ ತೇರ್ ಹತ್ರ ಹೊರಡ್ತಾ ಇದೀವಿ. ನೆಕ್ಸ್ಟ್ ಹೋಗೋಣ. ರಶ್ ಇರುತ್ತೆ, ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಅಲ್ಲಿ ಹೋಗಿ ನೋಡಿ ಹೇಗಿದೆ ನೋಡ್ಬಿಟ್ಟು ತೇರ್ ಎಳಿಬೇಕು. ಬಂದ್ವಿ ದೇವಸ್ಥಾನದ ಹತ್ರ, ರಶ್ ಇದಾರೆ. ಒಳಗಡೆ ಹೋಗ್ಬೇಕು ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಎಂಟ್ರಿ ಆರ್ಚು. ಗಾಡಿ ಇಲ್ಲೇ ಹಾಕ್ಬಿಟ್ಟು ಹೋಗ್ಬಿಡೋಣ. ಇಲ್ಲೇ ಗೊತ್ತಿರೋ ಮನೆ ಹತ್ರ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ. ಅಲ್ಲಿ ಮುಂಬೈಲ ಪಾರ್ಕಿಂಗ್ ಮಿಸ್ ಆಗುತ್ತೆ ಅಂತ. ನಾನ್ ಕ್ಯಾಮ್ರಾದ ನೈಟಿಗೆ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ನಾನೇ ಕಾಣಿಸಲ್ಲ. ಪೂಜೆಗೆ ಗಂಧದ ಕಡ್ಡಿ ಹಣ್ಣು ಬೇಕಿತ್ತು, ತಗೋತಾ ಇದೀವಿ. ಬೇಡ, ಗಂಧದ ಕಡ್ಡಿ ಕರ್ಪೂರ ಸಾಕು. ಎಷ್ಟು? 50 ರೂಪಾಯಿ. ನೀವು ತೇರ್ಗೆ ಎಸೆಯಕ್ಕೆ, ತೇರ್ಗೆ ಹಾಕಕ್ಕೆ ನಡ್ಕೊಂಡ್ ಮೇಲೆ ಬಂದ್ವಿ ದೇವಸ್ಥಾನ ಹತ್ರ. ಅದೇ ತೇರು ಎಳಿಬೇಕಾಗಿರೋದು. ಇದೇ ನಮ್ಮ ಜಾತ್ರೆ ತೇರು. ಫುಲ್ ಇವತ್ತು ದನಗಳನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಯಾವಾಗಿಂದ ಅದಕ್ಕೆ ಎತ್ತಿನ ಜೊತೆ ಹೋಗ್ತೀನಿ ನಾನು ಅಂದ. ದನಗಳೆಲ್ಲ ಹೆಂಗ್ ರೆಡಿ ಮಾಡ್ಕೊಂಡು ಬಂದ್ರು.
ಇದೇ ನಮ್ಮ ರೆಡಿ ಇದೆ ಎಳಿಯಕ್ಕೆ, ಎಲ್ಲ ರೆಡಿ ಅವ್ರು ಎಳಿಯಕ್ಕೆ. ಗಗನ ಎಳಿಯಕ್ಕೆ ಅಂತ ಹೋಯ್ತಾಳೆ. ಏನು ಕ್ರೌಡ್ ಇದ್ರು ಪರವಾಗಿಲ್ಲ, ಅಷ್ಟೊಂದು ಕ್ರೌಡ್ ಇಲ್ಲ. ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಕ್ರೌಡ್, ಇಲ್ಲಿ ಕಾಲು ಹಾಕೋದು ಜಾಗ ಇರ್ತಿರ್ಲಿಲ್ಲ. ಇವಾಗ ಫೈನ್, ಅಷ್ಟೊಂದು ಜನ ಇಲ್ಲ. ತೇರ್ ಮೇಲೆ ಹೋಗೋ ತರ ಹಣ್ಣು ಜವನೆ ಎಸ್ತಾರಂತೆ. ಹಣ್ಣು ಜಾವನೆ ಅಂದ್ರೆ ಇದೆ, ಹಣ್ಣು ಜವನೆ ಅಂದ್ರೆ ಸೊ ಇದನ್ನ ತಗೋತಾ ಇದೀವಿ. ಇದೇ ಹಣ್ಣು ಜವನೆ. ರಾತ್ರಿ ಆಯ್ತು, ಇವಾಗ ಬೆಳಿಗ್ಗೆ ಒಂದ್ ರೌಂಡ್ ಶಾಪಿಂಗ್ ಬೇಟೆ ಆಡೋಣ ಅಂತ ನೋಡ್ತಾಳೆ. ಶಾಪಿಂಗು ಹಿಂಗ್ ರಾತ್ರಿನೇ ಖರ್ಚು ಮಾಡ್ಸಿಲ್ಲ ನಾನು, ಇವಾಗ ಖರ್ಚು ಮಾಡಿಸ್ಬಿಡ್ತೀನ. ಬಳೆ ಏನಾರ ತಗೋಮ್ಮ, ಪರವಾಗಿಲ್ಲ, ನಾನು ಏನ್ ಬೇಜಾರ್ ಮಾಡ್ಕೊಳಲ್ಲ. ಬಳೆ ತಗೋತೀನಿ, ತಗೋ. ಅದೇ ಅಮ್ಮ ಅಕ್ಕ ಬರ್ಲಿ ಅಂತ ಅನ್ಕೊಂಡೆ. ಸಂಜೆ ತಗೊಳ್ಳೋಣ ಅಷ್ಟೇ. ಪಿಂಕ್ ಯಾವ್ದು ಬೇಕು ತಗೋ, 20 ರೂಪಾಯಿ ಓನ್ಲಿ, 20 rupees ಓನ್ಲಿ. ಪಿಂಕ್ ಚೂಸ್ ಮಾಡ್ತಾಳೆ ಆಸ್ ಯೂಶುವಲ್ ಗರ್ಲ್ಸ್. ಈ ಪಿಂಕ್ ಸರಿ, ಯಾವ್ದೋ ಒಂದು ತಗೋ. ಅಂಡಿ ತಕೊಡಿ, ಮೇಲಿಂದ ಹೇಳಿ. ಆಂಟಿ ಎಷ್ಟು? 30 ರೂಪಾಯಿ ಅಂತ ಕೊಟ್ಬಿಡಿ. ಈ ಫೋನ್ ನೆನ್ಪಿದೆ ಎಲ್ರಿಗೂ. ಚಯ್ಯ 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 ಚಯ್ಯ. ಯಪ್ಪ, ಈ ಫೋನ್ಗೆ ಏನ್ ಕ್ರೇಜ್ ಗುರು ಅವಾಗ. ನಾನಂತೂ ಪ್ರತಿ ಜಾತ್ರೆ ತಗ್ಸ್ಕೊತಾ ಇದ್ದೆ. ನಮ್ಮ ಅಪ್ಪ ಹೊಡೆದ್ರು ಸರಿ, ಬೈದ್ರು ಸರಿ, ಈ ಫೋನ್ ತಗೊಂಡ್ ಹೋಗೋದು, ಅಲ್ಲೋ ಅಲ್ಲೋ ಮಾತಾಡ್ಕೊಂಡು ಹೋಗೋದು. ಧೂಮ ಚಾಲೆ ಅಂತೆಲ್ಲ ಬರೋದು. ನೀ ತಗೊಂಡಿದ್ಯಮ್ಮ? ನಾನೇ ತಗೊಂಡಿದ್ದೀನಿ. ಯಪ್ಪ, ಆಂಟಿ ಎಷ್ಟು ಫೋನ್ ಇದು ಇವಾಗ? ಅವಾಗ 25 ರೂಪಾಯಿ, ನಾ ತಗೋಕೆ 25 ರೂಪಾಯಿ. ಈ ಫೋನ್ ಎಷ್ಟು ಯೂಸ್ ಮಾಡಿರ್ಬೇಡ. ಇದ್ ನೆನ್ಪಾಯ್ತಾ ನಿಮ್ಗೆ? ನಾನ್ ತಗೊಂಡ್ ದಿನ ಎಲ್ಲ ಆಟ ಆಡೋದೆ, ಬೆಳಿಗ್ಗೆ ಸಂಜೆ ತನಕ ಆಟ ಆಡೋದೆ. ಯಪ್ಪ, ಅದಕ್ಕೆ ಈಗ್ಲೂ ಇಷ್ಟೊಂದು ಫೋನ್ ಯೂಸ್ ಮಾಡೋದು ನೀನು. ಹತ್ರದಲ್ಲಿ ತೋರ್ಸು. ಇದು ಅಮ್ಕಿ ಕೂರ್ಸೋದು. ಯಪ್ಪ, ನಾವು ನಮ್ಮ ಅಣ್ಣ 2 ಫೋನ್ ತಗೊಬಿಡೋದು, ಕಾಂಪಿಟೇಷನ್ ಆಡೋದು, ಯಾರು ಬೇಗ ಕೂರಿಸ್ತಾರೆ ಅಂತ. ಬಿಸಿ ಜಿಲೇಬಿ ಗೈಸ್, ಬಿಸಿ ಜಿಲೇಬಿ ತಿನ್ಲೇಬೇಕು ಅಂತ ನೆನ್ನೆಯಿಂದ ಬಿಸಿ ಜಿಲೇಬಿ ಅಂದಿದ್ದಷ್ಟೇ ಅಂಗಡಿಯವರು. ಇವತ್ತು ಬಿಸಿ ಜಿಲೇಬಿ ಕೊಡ್ತಾ ಇದಾರೆ. ದೇ ಆರ್ ಪ್ರಿಪೇರಿಂಗ್ ಬಿಸಿ ಜಿಲೇಬಿ. ಅಣ್ಣ ಥ್ಯಾಂಕ್ ಯು. ಆಯ್ತಾ? ಹೊರಟಿದೆ ಹಣ್ಣು ಜಾನೆ ಎಷ್ಟು ಸಮಯ ಈಗ. ಒಂದ್ಸಲ ಪ್ರಾರ್ಥನೆ ಮಾಡ್ಕೊಂಡು ಇಸ್ಬೇಕು. ಬಾ ಆ ಕಡೆ ಹೋಗೋಣ. ಹೇಳಕ್ಕೆ ಫುಲ್ಲು ಗದ್ದಲ ಗಲಾಟೆ. ಇವಾಗ ಜನ ಇದ್ದಾರೆ ಅಂತ ಅನ್ಸುತ್ತೆ. ಬಾಯ್ ಕಡೆ ಬಾ. ನಮ್ಮ ಅಣ್ಣನ ಮಗನಿಗೆ ಒಂದು JCB ತಗೊಳ್ಳೋಣ. ಅವ್ನು JCB ಅಂದ್ರೆ ಇಷ್ಟ ಅಂತ ಇದೊಂದ್ ಕಡೆ JCB ತಗೋತಾ ಇದೀವಿ. JCB ತರ, ಅದು JCB ಅಲ್ಲ. JCB ತರ ಒಂದಿನ ಬರುತ್ತೆ 2 ದಿನ ಬರುತ್ತೆ ಗೊತ್ತಿಲ್ಲ. ಅವ್ನು ಇದಕ್ಕೆ ನಾವೇ ಇರ್ತೀವಲ್ಲ, ನಾಳೆ ತನಕ ನೋಡ್ತೀವಿ. ಒಂದೇ ದಿನಕ್ಕೆ ಮುರಿದಾಕ್ಬಿಡ್ತಾನೆ. ಬಂದ್ ಕೊಡಿ. ಈ ಮಗು ಜೊತೆಗೆ ಇವಳು ಮಗು ತರ ಆಡ್ತಾಳೆ. ಅಲ್ಲ 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 ಒಂದು ಇಲ್ಲಿ ಸಿಗಾಕೊಂಡ್ಬಿಡೈತವ. ತರ್ಸ ಇಲ್ಲಿ ಅದೊಂದು ಬಂದ್ರೆ ಇದು ಕೂರಿಸ್ಬೇಕು. ಬಂದ್ರೆ ನಿಂಗೆ ಕರ್ನಾಟಕ ಪಾರಿತೋಷಕ ಕೊಡಿಸ್ತೀನಿ ಬಿಡು. ಇಲ್ಲ, ಕರೆಕ್ಟಾಗಿ 1 2 3 4 5 6 7 8 4 5 6 7 8 8 ಇದೆ ಎರಡು ಕಡೆ. ಬಂದ್ಬಿಡ್ತಾ? ಬಂತಾ? ಗುಡ್. ಅವ್ನು ನೋಡಿ ಹಿಂಗೆ ನೋಡ್ತಾನೆ, ಏನು ಮಾಡ್ತಾವ್ರಿ ಇವರು, ಏನಾಯ್ತೈತೆ ಅಂತ. ಎಳೆ ಮಗಿ ಕಗನಷ್ಟೇ. ನೀನು ಆಟ ಆಡ್ಬೋದು, ನಾನು 2 ನಿಮಿಷ ಆಟ ಆಡಿದ್ದು, 20 ನಿಮಿಷ ಆಟ ಆಡಿಲ್ಲ. ಫುಲ್ ಇಂಟ್ರೆಸ್ಟ್ ಆಗಿ ಲೋಚನೆ ತಂದು ಕೊಟ್ಟಿದ್ದೆ ಆಟ ಆಡಕ್ಕ ಅಂತ, ಆಟ ಆಡ್ತೀನಿ ಅಂತ.
ಅವ್ನಿಗೆ ಬರಲ್ಲ ಅದಕ್ಕೆ ನೀವು ಮಾಡಿ ಅಂತ. ನಾನು ನೋಡ್ತೀನಿ ಮಾಡಿ ಅಂತ. ಮಾವಿನಕಾಯಿ ಎಲ್ಲ ಬರ್ತಾ ಇದೆ. ನೆಕ್ಸ್ಟ್ ಟೈಮ್ ನಾವು ಬರೋ ಜೊತೆಗೆ ಇಲ್ಲಿ ಮಾವಿನ ಹಣ್ಣು ಮಾವಿನಕಾಯಿ ಎಲ್ಲ ತಿನ್ಬೋದು. ನೋಡು ಲಾಸ್ಟ್ ಟೈಮ್ ಬಂದಾಗ ಬರೀ ಹೂವಾಯ್ತು, ಆಗಲೇ ಕಾಯಿ ಕಚ್ಚಿದೆ ಇಲ್ಲ ಅಲ್ಲೊಂದು ಕಡೆ. ನೋಡು ಅಲ್ಲೂ ಮೇಲೆ ಕಾಯಿ ಇದೆ, ಆ ಮರದಲ್ಲೂ ಇದೆ. ಅಲ್ಲಿ ಅದೇ ಅಲ್ಲಿ ಮಮ್ಮಿನ ಕಿತ್ತಿಟ್ಟಿತ್ತಲ್ಲ ಅಲ್ಲಿ. ಇಲ್ಲಿ ನೋಡಿ ಎಷ್ಟೊಂದಿದೆ. ಇದು ಬೇರೆ ಬ್ರೀಡ್, ಇದು ಬೇರೆ ಬ್ರೀಡಾ? ಇದು ಗಿಳಿ ಮಾವಿನಕಾಯಿ, ಇದು ರಸ್ಪುರಿ. ಬ್ರೀಡ್ ಅಂತಾರ. ಗಿಳಿ ಮಾವಿನಕಾಯಿ, ಇದು ರಸ್ಪುರಿ. ಎಷ್ಟು ದೊಡ್ಡದಾಗದೆ. ಎಳ್ನೀರಂತ ಕೊಡಮ್ಮ, ಬಾ ಕುಚ್ಕೊಡ್ತೀನಿ. ನೀನು ಕುಡ್ಕೊಬಿಡಕ್ಕೆ ನಾನು ಬಿಟ್ಬಿಟ್ಟು ಎಣ್ಣೆ ಕುಚ್ಕೊಡ್. ಬೆಳಗ್ಗೆಯಿಂದ ಎಳ್ನೀರು ಕೇಳಿದ್ದಕ್ಕೆ ಈಗ ಇವ್ರು ತಂದಿಲ್ಲ, ಅಪ್ಪ ತಂದಿಟ್ಟಿರೋದು, ಕೊಡ್ತಾ ಇದ್ದಾರೆ. ಇಲ್ಲಿ ಮರದ್ದೇನಮ್ಮ? ಏ ಫೈನಲಿ ಕೊಡ್ತೀನಿ ಅಂತ ಯಾರು ಹೇಳಿದ್ರು? ಮಾ ಥ್ಯಾಂಕ್ ಯು. ನನಗೆ ಇನ್ನೊಂದು. ಬೆಳಿಗ್ಗೆ ನಾವು ಮಾತ್ರ ಹೋಗಿದ್ವಿ, ಇವಾಗ ಮನೆಯವರೆಲ್ಲ ಹೋಯ್ತಾರೆ ಅಲ್ಲ ಮಮ್ಮಿ? ಎಲ್ಲಾರು ಹೋಯ್ತಾ ಇದೀವಿ. ಜಾತ್ರೆಗೆ ದುಡ್ಡು ಬೇಡವಾ? ದುಡ್ಡು 500 ರೂಪಾಯಿ. 500 ರೂಪಾಯಿ ಸಾಕಾಗಲ್ಲ. ನಾನು ಒಯ್ತಾನೆ ಇರ್ತೀವಿ, ಜಾತ್ರೆಲ್ಲೇ ಇರ್ತೀವಿ. ಚಿಕ್ಕ ವಯಸ್ಸಲ್ಲಿ ಜಾತ್ರೆಲ್ಲೇ ಇರ್ತಿದ್ದೆ ಅಲ್ಲೇ. ನಾ ಇರ್ತಾ ಇದ್ದೆ ಅವಾಗ ಕ್ರೇಜು, ಇವಾಗಿಲ್ಲ. ಅಂಕಲ್ ಚೆನ್ನಾಯ್ತಾ? ಸಕ್ಕತ್ತಾಗಿದೆ, ಸೂಪರ್ ಆಗೈತೆ, ಸಕ್ಕತ್ತಾಗೈತೆ, ಸೂಪರ್ ಫ್ಯಾಂಟಾಸ್ಟಿಕ್ ಫ್ಯಾಬ್ಲೆಸ್. ಬನ್ನಿ ಜಾತ್ರೆ ಎಕ್ಸ್ಪೀರಿಯನ್ಸ್ ಮಾಡೋಣ. 3ನೇ ಸಲ, ಸತತವಾಗಿ 3ನೇ ಸಲ ಎಕ್ಸ್ಪೀರಿಯನ್ಸ್ ಮಾಡೋಣ. ಆಟ ಆಡೋದಿಲ್ಲ ಬಂದಿದ್ದೆ, ಈಗ ಬೆಳಿಗ್ಗೆ ಇರ್ಲಿಲ್ಲ. ಎಲ್ಲಿ? ಅಲ್ಲಿ ತಿರ್ಗ್ತೈತಲ್ಲ. ಬೆಳಿಗ್ಗೆ ಇರಲಿಲ್ಲ, ಇವಾಗ ಬಂದಿದೆ. ಪಾಪ ಅವ್ರಿಗೇನೇ ಈ ಸಲ ಜಾಗ ಕೊಟ್ಟಿಲ್ವಂತೆ ಮಾ. ಈ ಸಲ ಇದೆಲ್ಲ ಇರೋದು ಜಾಯಿಂಟ್ ವೀಲ್ ಎಲ್ಲ ಇರೋದು ಚಿಕ್ಕ. ಅದೇ ನಾನು ಅನ್ಕೊಂಡೆ, ಜಾಯಿಂಟ್ ವೀಲ್ ಮಿಸ್ಸಿಂಗ್ ಅಲ್ವಾ? ಜಾತ್ರೆ ಅಂದ್ರೆ ಜಾಯಿಂಟ್ ವೀಲ್ ಇರ್ಬೇಕು. ಮನೆಯವರೆಲ್ಲ ಸೇರ್ಕೊಂಡು ಬೆಳೆ ನೋಡ್ತಾರೆ. ಅಕ್ಕ ಚೆನ್ನಾಯ್ತಾ? ಚೆನ್ನಾಗಿದೆ. ಲೆಟ್ ಮಿ ಬೈ ದಿಸ್. ಚೆನ್ನಾಗಿದೆ. ನಾನು ಬಳೆನೇ ತಗೋಬೇಕು. ನನ್ನ ಹೆಂಡತಿ ನಮ್ಮ ಅತ್ತಿಗೆ ಎಲ್ಲ ಸೇರಿ ಅಣ್ಣ ಒಳ್ಳೆ ಬಿಸ್ನೆಸ್ ಕೊಡ್ತಾರಣ್ಣ, ನಿಂಗೆ ತಲೆಗೆಡ್ಸ್ಕೊಡ. ಎಲ್ಲದಕ್ಕೂ ಹಾಕ್ತೀರಾ? ಯಾವ ತಗೊಂಡ್ರೆ 100 ರೂಪಾಯಿನ ಅಣ್ಣ? ಯಾವ ತಗೊಂಡ್ರೆ 100 ರೂಪಾಯಿನಾ? ಓಹೋ, ಏನ್ ಈ ರೇಂಜ್ಗೆ? ಯಾವ್ದು ತಗೊಳ್ಳಿಮ್ಮ? ಐ ಲೈಕ್ ದಿಸ್. 3ನೇ ಬಾರಿಗೆ ಜಾತ್ರೆನೆಲ್ಲ ಮುಗಿಸ್ಕೊಂಡು ಹೋಯ್ತಾ ಇದೀವಿ. ಒಂದು 4-5 ಐಟಮ್ ತಗೊಂಡು. ನಮ್ಮ ಅಣ್ಣಂಗೆ ಸ್ವೀಟ್ ಅಂದ್ರೆ ಇಷ್ಟ, ಅವನು 1 kg ಸ್ವೀಟ್ ತಗೊಂಡವನೆ. ಹ್ಞೂ, ನಾನು ಬತಾನೆ ಇರ್ತೀನಿ. ಸಾಕಾಯ್ತು ಜಾತ್ರೆ ನನಗೆ. ಜಾತ್ರೆ ಮುಗಿಸಿಕೊಂಡು ಬಂದ ನಂತರ ಬಿಸಿ ಬಿಸಿ ವಡೆ ತಯಾರಿಸುತ್ತಿದ್ದಾರೆ. ಬಿಸಿ ಬಿಸಿನೇ ತಾನೇ ಇದು? ಹಿಟ್ಟು ಮಧ್ಯಾಹ್ನದ್ದು ಅಷ್ಟೇ, ವಡೆ ಬಿಸಿ ಬಿಸಿ ಇದೆ. ಮಧ್ಯಾಹ್ನ ವಿಡಿಯೋ ಮಾಡೋಷ್ಟೇ ಹಂಗೆ ಆ ಥರ ಇದು ತಿನ್ನಕ್ಕೆ ಆ ಥರ ಆಗ್ಬಿಟ್ಟಿತ್ತು. ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ. ನೋಡಿ ವಡೆ ಹೆಂಗೆ ಬರ್ತದೆ ಚೆನ್ನಾಗಿ. ಪೈಸೆ ತೋರಿಸು ಕಾಂಬಿನೇಷನು. ಇವತ್ತು ಜಾತ್ರೆ ಪ್ರಯುಕ್ತ ನೋ ನಾನ್ ವೆಜ್, ಓನ್ಲಿ ವೆಜ್. ಪಾಯಸ ಅಕ್ಕ ಮಾಡೋದು, ತಂಗಿ ತಿನ್ನೋದು, ಅಣ್ಣ ನೋಡೋದು, ಅಣ್ಣ ವಿಡಿಯೋ ಮಾಡೋದಷ್ಟೇ. ಅದ ಹೆಂಗೆ ಅಕ್ಕ? 3 ರುಬ್ಕೋತೀರಾ? ಬೇಳೆ ರುಬ್ಬಲ್ಲ ಅಲ್ಲ? ಬೇಳೆ ಬೇಯಿಸ್ಕೊ, ಅಕ್ಕಿ ಮತ್ತೆ ಅದೇ ಕಾಯಿ ತುರಿ ರುಬ್ಕೊ. ಅಕ್ಕಿನೂ ಹುರಿದ್ಬಿಡೋದು, ಕಾಯಿ ತುರಿನೂ ಹುರಿದ್ಬಿಡೋದು. ಅದಕ್ಕೆ 1-2 ಏಲಕ್ಕಿ ಹಾಕೊಂಡು ರುಬ್ಕೊಳ್ಳೋದು. ಆಮೇಲೆ ಹಾಲು ಹಾಕೊಂಡು ರುಬ್ಕೊಳ್ಳೋದು. ಹೆಸರು ಬೇಳೆ ಬೇಯಿಸ್ಕೊಂಬಿಟ್ಟು. ನೋಡಿ ಗೈಸ್, ಇದು ಗೋಬರ್ ಗ್ಯಾಸಲ್ಲಿ ಮಾಡ್ತಾರೆ. ಅದು ರುಬ್ಬಿರ್ತೀವಲ್ಲ, ಬೆಲ್ಲನೂ ಅಂದ್ರೆ ಬೆಲ್ಲನೂ ಬೇಯಿಸ್ಕೊಂಡು ಪಾಕ ಮಾಡ್ಕೊಂಡು ಅದನ್ನ ಸೋಸ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಇದು ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ತುಪ್ಪದ. ಎಷ್ಟು ಗಟ್ಟಿಗಾಗುತ್ತೆ ನೋಡುವ. ಅದು ಇನ್ನೂ ಗಟ್ಟಿ ಆಗುತ್ತೆ. ನನಗೆ ಇದಕ್ಕೆ ಬಾಳೆಹಣ್ಣು ಹಾಕೊಂಡು ತಿನ್ನಕ್ಕೆ ಇಷ್ಟ. ಶಾವಿಗೆ ಹಾಕ್ಬೇಕು, ಸಕ್ಕತ್ತಾಗಿರುತ್ತೆ ಬಾಳೆಹಣ್ಣು. ಗೈಸ್ ಪಾಯಸ ಏನು ಒಂದು ಬೋಸಿ ಮಾಡೋರು.
ನೀನ್ ಟ್ರೈ ಮಾಡೋ ಅದು ಖಂಡಿತವಾಗ್ಲೂ ಉಳಿಯಲ್ಲ. ಖಾಲಿ ಆಗುತ್ತೆ. ನಮ್ಮ ಅಣ್ಣ ಅರ್ಧ ಬಸಿ ತಿಂತಾನೆ ಗೈಸ್. ಆಗ ಅಣ್ಣಗೆ ಏನಾದ್ರು ಲೂಸ್ ಮೋಷನ್ ಆದ್ರೆ ಸಚಿನೇ ಕಾರಣ. ಅವ್ನಿಗೆ ಏನು ತಿಂದ್ರೆ ಏನಾಗಲ್ಲ ಅವ್ನಿಗೆ. ಬಿಸಿ ಬಿಸಿ ವಡೆ ಪಾಯಸ ರೆಡಿ. ನೀನು ಈ ಥರ ಯಾಕೋ ಒಟ್ಟಿಗೆ ತಿನ್ನೋಣ. ನಾನು ಮಾಡಿದಲ್ಲ. ಥ್ಯಾಂಕ್ ಯು. ಕ್ರೆಡಿಟ್ ಸರುಷ. ನನಗ ಹ್ಞೂ ತಿನ್ನೋ ನೀನು ಆಯ್ತು. ಮಾಡಿರೋ ನಾನು. ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾನು ಕೊಡ್ತಿದ್ದೀನ ನನಗೆ. ಹೋಗೋ. ಆಯ್ತು, ವೆಲ್ಕಮ್. ತಿಂದ್ಬಿಟ್ಟೇನೋ. ಏನ್ ರಿವ್ಯೂ ಕೊಡ್ತಾ ಇದೆಯಾ? ಅಕ್ಕ ಹಂಗೋದು ಯಾಕೆ ಒಂದು ಹೋಟ್ಲ್ ಇಡಬಾರ್ದು? ಅದ್ರ ನಾಟಕ ಮಾಡ್ತವ್ರೆ ಅವ್ರು. ಮಧ್ಯಾಹ್ನ ತಿಂದವ್ರೆ. ಪಾಯಸ ತಿಂದಿಲ್ಲ. ಪಾಯಸ ತಿಂದಿಲ್ಲ ಅಷ್ಟೇ. ಸರಿ ಬಿಡು. ತಟ್ರಿ ಬಿಡಮ್ಮ, ಕಿತ್ಕೊ ಹೋಗಲ್ಲ. ತೇರಾ ಏರಿ ಅಂಬರದಾಗೆ. ಓಕೆ, ನಿಂಗೆ ಬೇಡವಾ? ಜಾತ್ರೆ ಪಾತ್ರೆ ಎಲ್ಲ ಮುಗೀತು. ಎಲ್ಲ ಮುಗೀತು. ಈಗ ವಾಪಸ್ ನಮ್ಮೂರಿಗೆ. ಮೈಸೂರಿಗೆ. ನಮ್ಮೂರಲ್ಲ, ನಮ್ಮನೆಗೆ. ನಮ್ಮನೆ ಮೈಸೂರಿಗೆ ಹೋಯ್ತಾ ಇದ್ವಿ ಅಷ್ಟೇ. ನೋಡೋಣ. ಬಾಯ್ ಬಾಯ್ ಫಾದರ್ ಇಂಡಿಯಾ, ಮದರ್ ಇಂಡಿಯಾ. ಬಾಯ್ 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 ಅತ್ಗಿ. ಬಾಯ್ ಲೋಚು. ಬಾಯ್ ಲೋಕಾರ್ತ್. ಜಾತ್ರೆ ಒಂದು ಆಯ್ ಇಲ್ಲ, ಒಂದು ಬಾಯ್ ಇಲ್ಲ, ಒಂದು ಟ್ಯಾಂಕ್ಸ್ ಇಲ್ಲ. ಬಾಯ್ ಬಾಯ್ ಈಗ ಬಾಯ್ 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 ಬಾಯ್. ನಮ್ಮ ಈ ಜಾತ್ರೆ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸಾಗಾ ಸ್ಟೋರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿರೋದು. ನಮ್ಮ ಕೋಯಿನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ ಗೈಸ್. ಬಾಯ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ.